ಖೇಲೋ ಇಂಡಿಯಾ ಅಸ್ಮಿತಾ ಕಿಕ್ಸ್ ಬಾಕ್ಸಿಂಗ್ ಝೋನಲ್ ಲೀಗ್ 2016 ಮಾರ್ಚ್ ಬೆಂಗಳೂರಿನಲ್ಲಿ ವಿಜೃಂಭಣೆಯ ಉದ್ಘಾಟನೆ ನಡೆದಿದೆ. ಬೆಂಗಳೂರಿನಲ್ಲಿ ಮಾರ್ಚ್ 5ರಂದು ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಆಶಯದೊಂದಿಗೆ ಖೇಲೋ ಇಂಡಿಯಾ ಅಸ್ಮಿತಾ ಕಿಕ್ ಬಾಕ್ಸಿಂಗ್ ಝೋನಲ್ ಲೀಗ್ 2025 ಮತ್ತು 26ನೇ ಸಾಲಿನ ದಕ್ಷಿಣ ವಲಯದ ಸ್ಪರ್ಧೆಗೆ ಶುಕ್ರವಾರ ಬೆಳಗ್ಗೆ ಕೋರಮಂಗಲದ ಇಂಡೋರ್ ಸ್ಟೇಡಿಯಂನಲ್ಲಿ ಭವ್ಯವಾದ ಚಾಲನೆ ದೊರೆತಿದೆ. ಖೇಲ್ ಸೇ ಹಿ ಹೈ ಪಹಚಾನ್ ಎಂಬ ಘೋಷಣೆಯೊಂದಿಗೆ ಆಯೋಜಿಸಲಾಗಿರುವ ಈ ಕಾರ್ಯಕ್ರಮವು ಮಾರ್ಚ್ 8ರವರೆಗೆ ನಡೆಯಲಿದ್ದು ದಕ್ಷಿಣ ಭಾರತದ 8 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಆಂಧ್ರಪ್ರದೇಶ, ಒಡಿಶಾ, ಕರ್ನಾಟಕ, ಕೇರಳ, ತಮಿಳುನಾಡು, ಪುದುಚೇರಿ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹ ಹಾಗೂ ಲಕ್ಷದ್ವೀಪದಿಂದ ಆಗಮಿಸಿರುವ ಕ್ರೀಡಾಪಟುಗಳು ಈ ಲೀಗ್ನಲ್ಲಿ ತಮ್ಮ ಕೌಶಲ್ಯ ಪ್ರದರ್ಶಿಸಲಿದ್ದಾರೆ. ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ವಾಕೋ ಇಂಡಿಯಾದ ಅಧ್ಯಕ್ಷರಾದ ಶ್ರೀ ಸಂತೋಷ್ ಕೆ ಅಗರ್ವಾಲ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ವಾಕೋ ಕರ್ನಾಟಕದ ಅಧ್ಯಕ್ಷರಾದ ಶ್ರೀ ಸತ್ಯಜಿತ್ ಸುರತ್ಕಲ್ ಅವರು ಉದ್ಘಾಟನಾ ಭಾಷಣ ಮಾಡಿದರು. ಸುವರ್ಣ ಗ್ರೂಪ್ ಆಫ್ ಇಂಡಸ್ಟ್ರೀಸ್ನ ಅಧ್ಯಕ್ಷರಾದ ಉದಯ್ ಚಂದ್ರ ಸುವರ್ಣ ಅವರು ಗೌರವ ಉಪಸ್ಥಿತರಿದ್ದು ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದ್ದಾರೆ. ಕರ್ನಾಟಕ ಕಿಕ್ ಬಾಕ್ಸಿಂಗ್ ಕ್ರೀಡಾ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಪೂಜಾ ಹರ್ಷ ಅವರು ಸ್ವಾಗತ ಭಾಷಣ ಮಾಡಿ ಕ್ರೀಡಾಪಟುಗಳಿಗೆ ಯಶಸ್ಸಿಗೆ ಆಶಿಸಿದ್ದಾರೆ. ಕಾರ್ಯಕ್ರಮವನ್ನು ಶ್ರೀಮತಿ ಐಶ್ವರ್ಯ ಮಾನೇಗಾರ್ ಅವರು ನಿರೂಪಿಸಿದರು. ಈ ಸಂದರ್ಭದಲ್ಲಿ ವಿವಿಧ ರಾಜ್ಯಗಳ ಕ್ರೀಡಾಪಟುಗಳು ವರ್ಣರಂಜಿತ ಮೆರವಣಿಗೆ ನಡೆಸಿದರು. ಕಿಕ್ ಬಾಕ್ಸಿಂಗ್ ಕಲೆಯ ಪ್ರಾತ್ಯಕ್ಷಿಕೆಗಳು ನೆರೆದವರ ಮನಗೆದ್ದವು. ಮುಂದಿನ 4 ದಿನಗಳ ಕಾಲ ನಡೆಯಲಿರುವ ಈ ಲೀಗ್ನಲ್ಲಿ ಕ್ರೀಡಾಪಟುಗಳು ವಿವಿಧ ಭಾಗಗಳಲ್ಲಿ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲಿದ್ದಾರೆ. ಬ್ಯೂರೋ ರಿಪೋರ್ಟ್ ವೇದಮೂರ್ತಿ, ಪ್ರಶಾಪ ಟಿವಿ. ಕಿಕ್ ಬಾಕ್ಸಿಂಗ್ ಸರ್, ಇದು ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಈ ಝೋನಲ್ ಹಂತದ ಪಂದ್ಯಾಟ ನಡೀತಾ ಇರೋದು ಮೊದಲ ಬಾರಿಗೆ ಕಿಕ್ ಬಾಕ್ಸಿಂಗ್ನದ್ದು. ಯಾವ ಪ್ರಧಾನಮಂತ್ರಿಗಳ ಕನಸಿತ್ತು ಖೇಲೋ ಇಂಡಿಯಾ, ಅದರ ಹೆಣ್ಣು ಮಕ್ಕಳಿಗೋಸ್ಕರ ಇರುವಂತಹ ಅಸ್ಮಿತಾ ಹೇಳುತ್ತದೆ, ಅಸ್ಮಿತ್ ಎನ್ನುವಂಥದ್ದು ಆ ಹೆಸರಿನಲ್ಲಿ ನಡೀತಿರುವಂತಹ ಕ್ರೀಡಾಕೂಟ ಮೊದಲ ಬಾರಿಗೆ ನಡೆಸಲಿಕ್ಕೆ ಅಧ್ಯಕ್ಷರ ನೆಲೆಯಲ್ಲಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ರೌಂಡ್ಸ್ ಅಂತ ಹೇಳಿದರೆ ಇದರಲ್ಲಿ ಪ್ರತಿ ರಾಜ್ಯದಿಂದ ಫಸ್ಟ್ ಮತ್ತು ಸೆಕೆಂಡ್ ಬಂದವರು, ಹಾಗಾಗಿ ಒಂದೊಂದು ಕೆಟಗರಿಯಲ್ಲಿ ಒಟ್ಟು 16 ಜನ ಇರ್ತಾರೆ. 16 ಜನ ಇರುವಾಗ ಸ್ವಾಭಾವಿಕವಾಗಿ ಅದು 16ರಿಂದ 8, 8ರಿಂದ 4, 4ರಿಂದ 2, ಹಾಗಾಗಿ 4 ಸುತ್ತಿನ ಪಂದ್ಯಾಟ ಒಬ್ಬ ಸ್ಪರ್ಧಾಳು ಇಲ್ಲಿ ಆಡಬೇಕಾಗ್ತದೆ. ಟೀಮು ಅಂಥೇಳಿ ಅಲ್ಲ, ಇದರಲ್ಲಿ 52 ಕೆಟಗರಿ ಇದೆ. ಆಗಾಗಲೇ ಅಧ್ಯಕ್ಷರು ತಿಳಿಸಿದರು. ಪ್ರತಿಯೊಂದು ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ಹರೀಶ್ ಡಿ ಆರ್. ನಾನು ಕರ್ನಾಟಕ ತಂಡದಿಂದ ಕರ್ನಾಟಕ ತಂಡವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ. ಸರಿಸುಮಾರು ನನ್ನ ಕಡೆಯಿಂದ ಒಂದು 5 ಜನ ಮಕ್ಕಳು ಎಂಟೈರ್ ಕರ್ನಾಟಕದಿಂದ 87 ಸ್ಟೂಡೆಂಟ್ಸ್ ಅಟೆಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಓವರಾಲ್ ಒಂದು 400 ಸ್ಟೂಡೆಂಟ್ಸ್ ಬಂದಿದ್ದಾರೆ. ಮುಖ್ಯವಾಗಿ ನಾವು ಮಹಿಳೆಯರಿಗೆ, ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಮುಂದಿನ ಅವರು ಒಬ್ಬರೇ ಒಂಟಿಯಾಗಿ ಹೋಗುವಾಗ ಅವರನ್ನು ಅವ್ರು ಹೇಗೆ ಕಾಪಾಡ್ಕೋಬೇಕು ಅಂದ್ಬಿಟ್ಟು ಈ ಒಂದು ಓಕೆ. ನಮಸ್ತೆ ನನ್ನ ಹೆಸರು. And I'm from Mangalore, Karnataka, and we are from Waco Karnataka Association. We represent kickboxing team from Karnataka team, and to come here we were actually first we had state level state level Khelo India competition. There whoever has got first and second place was selected for South Zonal level, and here top 4 players are selected for national level competition, zonal Khelo India competition. It's all for women. It's for women empowerment and for further improvement of women and all that. How many rounds competition is Quarters it has been finished Now right now. till quarterfinals it's done. From tomorrow to semi-finals, then at the end will be the finals, and in that the top 4 will get selected for Khelo India Nationals, which will be held in Chennai from March 26th to March 29th. Khelo India Nationals. It has been 5 years. 5 years national medalist. I'm feeling very grateful and overwhelmed to come to reach to this stage, and I hope that we will get gold medal also to get selected for Khelo India Nationals. That's all. What is your future plan? Oh, my future aim, I'm planning to do UPSC. For that I had come to this sport actually, so I'm happy that I've come to this sport, and I hope I reach to that my aim also of UPSC to get IPS officer. Hello, my name is Gagana Jaira. I am from Mangalore, Oko Karnataka Association.
and I am practicing martial arts from past 12 years, and Asmita Kelo India has given us a lot of achievements, and it is definitely one of the most important document in my record, and I am planning to join army in future, and this sport has given me the confidence and boldness and everything which army person should need, and I'm very grateful, and I'm really glad that I met Nitin sir and Sampar sir as my coach, and Asmiti also is Medalist I am. I also played international in Hungary. Yeah. Today, how many medals you have taken? Not yet. One round I qualified. Like from these many years, many national medals. Almost every year, I'm getting medals in nationals. Yeah. What is your next aim? In future, I'm trying for UPSC, IAS or IPS, anything. Yeah. What to give message to your juniors? ಪ್ರತಿಯೊಂದು ಲೈಕ್ ಎವ್ರಿ ಮೂಮೆಂಟ್ ಕೌಂಟ್ಸ್ ಎವ್ರಿ ಏನು ಹೇಳೋಕ್ಕಾಗಲ್ಲ. ಯು ಶುಡ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್. ಸೊ ಆಲ್ ದ ಬೆಸ್ಟ್. ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಪ್ಪ ನೀನು? ತುಂಬ ವರ್ಷ, ಐ ಕ್ಯಾನ್ ಸೇ ಲೈಕ್ 3 to 4 years. ಎಷ್ಟು ಲೈಕ್ ಯಾವ ಲೆವೆಲ್ ತನಕ ಹೋಗಿದ್ಯಾ ನೀನು? ನಾನು ನ್ಯಾಷನಲ್ ಲೆವೆಲ್ ಆಡಿದ್ದೀನಿ. ಲೈಕ್ ಇಟ್ ವಾಸ್ ಕಂಡಕ್ಟೆಡ್ ಬೈ ಸಮ್ವೇರ್ ಕಂಡಕ್ಟೆಡ್ ಬೈ ವಾಕೋ ಆಲ್ಸೋ, ಆ್ಯಂಡ್ ಐ ವುಡ್ ರಿಯಲಿ ಥ್ಯಾಂಕ್ ವಾಕೋ ಆಲ್ಸೋ ಟು ಗಿವ್ ಮಿ ಸಚ್ ಅ ಗ್ರೇಟ್ ಅಪಾರ್ಚುನಿಟಿ. ಥ್ಯಾಂಕ್ಸ್. ಹಾಯ್, ನನ್ನ ಹೆಸರು ನಿಧಿ ಕುಡೇಕರ್. ನಾನು ಕರ್ನಾಟಕ ಸ್ಟೇಟ್ ರಿಪ್ರೆಸೆಂಟ್ ಮಾಡ್ತಿದ್ದೀನಿ. ಇವಾಗ ತುಂಬ ವರ್ಷದಿಂದ ನಾನು ವಾಕೋ ಕಿಕ್ ಬಾಕ್ಸಿಂಗಲ್ಲಿ ಆಡ್ತಿದ್ದೀನಿ. ಇವಾಗ ರೆಕಗ್ನೆಂಟ್ಲಿ ಇವಾಗ ಇಂಟರ್ನ್ಯಾಷನಲ್ ಆಗಿದೆ. ಅಲ್ಲಿ ನಂಗೆ ಗೋಲ್ಡ್ ಮೆಡಲ್ ಸಿಕ್ತು, ಮತ್ತು ನಾನು ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್. ಹೆಲೋ ಎವ್ರಿವನ್, ನಾನು ಅಕ್ಷತಾ ಮಾಲ್ಪಾನಿ. ನಾನು ಕರ್ನಾಟಕ ಟೀಮ್ಗೆ ರಿಪ್ರೆಸೆಂಟ್ ಮಾಡ್ತಿದ್ದೀನಿ. ಇಲ್ಲಿ ಬರೋಕ್ಕೆ ನನಗೆ ತುಂಬ ಖುಷಿ ಆಗಿದೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಹಲೋ ಎವ್ರಿವನ್, ನನ್ನ ಹೆಸರು ಕನಕ ಹಾಳಳ್ಳಿ. ನಾನು ಅನಿಲ್ ಮಾರ್ಷಲ್ ಆರ್ಟ್ಸಿಂದ ರೆಪ್ರೆಸೆಂಟ್ ಮಾಡ್ತಾ ಇರೋದು ಕರ್ನಾಟಕ ಟೀಮು. ಸೊ ಇಲ್ಲಿ ಬಂದು ನಂಗೆ ತುಂಬ ಖುಷಿ ಆಗ್ತಾಯಿದೆ, ಯಾಕಂದರೆ ಇದು ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟಿ. ಎಕ್ಸಾಮ್ಸ್ ಇದ್ರೂ ಬರ್ತಾಯಿದ್ದೀನಿ ನಾನು. ತುಂಬ ಖುಷಿ ಆಗ್ತಾಯಿದೆ. ಗೆಲ್ಲೋದು ಸೋಲೋದು ಅದೆಲ್ಲ ಲಾಸ್ಟು, ಪಾರ್ಟಿಸಿಪೇಟ್ ಮಾಡೋದು ಜಾಸ್ತಿ ಇಂಪಾರ್ಟೆಂಟು. ಸೊ ಆಲ್ ದ ಬೆಸ್ಟ್. 1-2 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನಾನು. ಇಲ್ಲ, ನಾನು ನ್ಯಾಷನಲ್ವರೆಗೂ ನಾನು ಆಡಿದ್ದೀನಿ. ಸೊ ಹಾಂ, ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೃತಿಕಾ ಸುರೇಶ್. ನಾನು ಕರ್ನಾಟಕ ಟೀಮ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇದು ಒಂದು ಗೋಲ್ಡನ್ ಆಪರ್ಚುನಿಟಿ. ಅನಿಲ್ ಮಾರ್ಷಲ್ ಅಕಾಡೆಮಿಯಿಂದ ಇದು ಒಂದು ಗೋಲ್ಡನ್ ಆಪರ್ಚುನಿಟಿ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ, ನಾನು ವಾಕೋ ಇಂಡಿಯಾ, ಖೇಲೋ ಇಂಡಿಯಾದಲ್ಲಿ ಆಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸೊ ಇದು ಬಂದು ನನ್ನ ಫಸ್ಟ್ ಟೈಮ್. ಸೊ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಆಮ್ ಹ್ಯಾಪಿ ಟು ಬಿ ಹಿಯರ್. ಥ್ಯಾಂಕ್ ಯು ಆಲ್. ಇವತ್ತು ಝೋನಲ್ ವಿಂಗು ಸುಮಾರು 10 ರಾಜ್ಯಗಳಿಂದ ಪ್ರಥಮ ಮತ್ತು ದ್ವಿತೀಯ ಗೆದ್ದಿರೋರ್ದು ಇಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ಮತ್ತು ಇದು ಬೆಂಗಳೂರಲ್ಲೇ ಪ್ರಥಮ. ಕರ್ನಾಟಕ ಸೆಂಟ್ರಲ್ ಗೌರ್ಮೆಂಟಿಂದ ಕೊಡ್ತಾ ಇದ್ದಾರೆ. ಖೇಲೋ ಇಂಡಿಯಾ, ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆ ಯೋಜನೆ, ಮಹಿಳೆಯರ ಸಬಲೀಕರಣಕ್ಕಾಗಿ ಇದು ಕ್ರೀಡೆಯಲ್ಲಿ ಉತ್ತೇಜನ ಕೊಡಬೇಕು ಅಂತೇಳಿ ಇದೊಂದು ಅವರ ಒಂದು ಮಹತ್ವಾಕಾಂಕ್ಷೆ ಯೋಜನೆ ಖೇಲೋ ಇಂಡಿಯಾ, ಅಸ್ಮಿತಾ ಪ್ರಾಜೆಕ್ಟ್ ಅಂತೇಳಿ. ಅದರಿಂದ ಸುಮಾರು 12 ಲಕ್ಷದವರೆಗೂ ಕ್ಯಾಶ್ ಪ್ರೈಸನ್ನು ಅಲ್ಲಿಂದನೇ ಕೊಡ್ತಾ ಇದ್ದಾರೆ. ನೆಕ್ಸ್ಟು ನ್ಯಾಷನಲ್, ಇಂಟರ್ನ್ಯಾಷನಲ್. ವಿಜ್ಞಾದರ್ಶಿನಿ. ನಾನು ಈ ಸತಿ ಬ್ಯಾಂಗ್ಳೂರಲ್ಲಿ ನಡೀತಾ ಇರೋ ಖೇಲೋ ಇಂಡಿಯಾ ಅಸ್ಮಿತಾ ಸೌತ್ ಝೋನ್ ಲೀಗಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀನಿ. ಬ್ಯಾಂಗ್ಳೂರಲ್ಲಿ ಫಸ್ಟ್ ಟೈಮ್ ಆಗ್ತಿರೋದ್ರಿಂದ ದರ್ ಇಸ್ ಲಾಟ್ ಆಫ್ ಎಕ್ಸೈಟ್ಮೆಂಟ್, ಲಾಟ್ ಆಫ್ ಥ್ರಿಲ್. ತುಂಬ ಸ್ಟೇಟ್ಸಿಂದ ಜನ ಬಂದಿದ್ದಾರೆ, ತುಂಬ ಮಕ್ಕಳು ಬಂದಿದ್ದಾರೆ. ದೇರ್ ಇಸ್ ಸೋ ಮಚ್ ಆಫ್ ಥ್ರಿಲ್. ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಂಡ್ ಐ ಹೋಪ್ ಆಲ್ ಆಫ್ ಯು ಕಮ್ ಪೇ ಅ ವಿಸಿಟ್. Myself Kritika Ramesh. I am training in Institute of 8 Limbs, which is in Marathalli, Bangalore, from past 8 years. This is a really very big opportunity for females all around. I want everybody to come encourage us, so it will be a very good experience for us and a very big support from everybody. I'm from Karnataka team. I played almost 8-9 nationals and 2 internationals and state. I would thank my masters at this moment. Vinod Reddy and Puneet Reddy was a really very big support for me. Sunday. How many rounds will be there so far? Today we have around 100 fights here. 100 fights total we have today, and tomorrow we have about 125 fights in the semi-final, and final day we have 50 fights on all the finals we have on 8th of March, Sunday. So whoever wins, for them recognition is there? Yes, recognition is there because of